ಆಗ ಶ್ರವಣಕುಮಾರನ ತಂದೆ ತಾಯಿಯರು ಅವನಿಗೆ ಶಾಪವನ್ನು ಕೊಟ್ಟು ಕುಳಿತಲ್ಲಿಯೇ ಅಸುನೀಗುತ್ತಾರೆ. ಈ ಕಥೆಯಿಂದ ನಾವು ತಿಳಿಯಬೇಕಾದ ಸಂದೇಶ ಏನು ಗೊತ್ತೇ? ಈ ಜಗತ್ತಿನಲ್ಲಿ ತಂದೆ ತಾಯಿಯರ ಸೇವೆಗಿಂತ ಮಿಗಿಲಾದ ಶ್ರೇಷ್ಠವಾದ ಇನ್ನೊಂದು ಸೇವೆ ಇದೆ. ಶ್ರವಣಕುಮಾರನ ತಂದೆ ತಾಯಿಯರ ಶಾಪದಿಂದ ದಶರಥ ಮಹಾರಾಜ ಪುತ್ರ ಶೋಕದಿಂದ ನರಳಿ ನರಳಿ ಸಾಯುವಂತಾದ. ಒಮ್ಮೆ ಯೋಚನೆ ಮಾಡಿ, ನಾವು ಮಕ್ಕಳಾಗಿದ್ದಾಗ ಏನೇನು ಮಾಡಿರಬಹುದು? ಬಿದ್ದಿದ್ದೇವೆ, ಎದ್ದಿದ್ದೇವೆ, ಅತ್ತಿದ್ದೇವೆ, ಹಠ ಮಾಡಿದ್ದೇವೆ, ಜಗಳವನ್ನೂ ಮಾಡಿದ್ದೇವೆ. ಆಗೆಲ್ಲ ನಮ್ಮ ತಂದೆ ತಾಯಿಯರು ಹೇಗೆ ನಮ್ಮನ್ನು ಸಹಿಸಿಕೊಂಡು ಸಮಾಧಾನ ಚಿತ್ತದಿಂದ ನಮ್ಮನ್ನು ಆಡಿಸಿದ್ದಾರೆ, ಮುದ್ದಿಸಿ ಜೋಪಾನವನ್ನೂ ಮಾಡಿದ್ದಾರೆ ಅಲ್ಲವೇ? ವಯಸ್ಸಾದ ಮೇಲೆ ತಂದೆ ತಾಯಿಯರೂ ಕೂಡ ಮಕ್ಕಳಿದ್ದ ಹಾಗೆ ಕೋಪ ಮಾಡಿಕೊಳ್ಳುತ್ತಾರೆ, ಬೈಯುತ್ತಾರೆ, ಮುನಿಸಿಕೊಳ್ಳುತ್ತಾರೆ, ಕೆಲವೊಮ್ಮೆ ಜಗಳವನ್ನೂ ಮಾಡುತ್ತಾರೆ. ಅದು ಅವರು ಬೇಕು ಎಂದು ಮಾಡುವುದಲ್ಲ. ಪ್ರತಿಯೊಬ್ಬ ಮನುಷ್ಯನು ಮಗುವಾಗಿ ಜನಿಸಿ ಪ್ರೌಢನಾಗಿ ವಯಸ್ಕನಾಗಿ ಜೀವನಾನುಭವವನ್ನು ಪಡೆದು ಮರಳಿ ಹಲ್ಲು ಉದುರಿ ಬೆನ್ನುಬಾಗಿ ಮತ್ತೆ ಮಗುವಿನಂತಾಗುವುದು ಪ್ರಕೃತಿಯ ಸಹಜವಾದ ನಿಯಮ. ನೀವು ಮಗುವಾಗಿದ್ದಾಗ ಅವರು ವಯಸ್ಕರಾಗಿದ್ದರು. ನಿಮ್ಮ ಎಲ್ಲ ಕೋಟಲೆಗಳನ್ನು ಸಹಿಸಿಕೊಂಡು ನಿಷ್ಕಲ್ಮಶವಾಗಿ ಪ್ರೀತಿಸಿದರು. ಸಾಕಿ ಸಲುಹಿ ದೊಡ್ಡವರನ್ನಾಗಿ ಮಾಡಿದರು. ಈಗ ನೀವು ಪ್ರೌಢರಾಗಿದ್ದೀರಾ. ನಿಮ್ಮ ತಂದೆ ತಾಯಿ ಮಕ್ಕಳಾಗಿದ್ದಾರೆ. ಅವರು ನಿಮ್ಮನ್ನು ಹೇಗೆ ನೋಡಿಕೊಂಡರೋ ಹಾಗೆ ನೀವು ಅವರನ್ನು ನೋಡಿಕೊಳ್ಳುವುದು ಧರ್ಮವಲ್ಲವೇ? ನೀವು ಹಾಗೆ ನೋಡಿಕೊಂಡಾಗ ಮಾತ್ರ ನಿಮ್ಮ ಮಕ್ಕಳು ನಿಮಗೆ ವಯಸ್ಸಾದ ಕಾಲದಲ್ಲಿ ನಿಮ್ಮನ್ನು ಅಷ್ಟೇ ಪ್ರೀತಿಯಿಂದ ನೋಡುತ್ತಾರೆ. ಜೀವನ ಚಕ್ರವಿದ್ದ ಹಾಗೆ ಅನೂಚಾನವಾಗಿ ತಿರುಗುತ್ತಲೇ ಇರುತ್ತದೆ. ನಾವು ಬಿತ್ತಿದ್ದೇ ಬೆಳೆ, ಮಾಡಿದ್ದೇ ಕರ್ಮ. ಕರ್ಮದಿಂದ ಯಾವ ಮನುಷ್ಯನೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಯಾರೂ ಹೆತ್ತವರನ್ನು ದೂರ ತಳ್ಳಬೇಡಿ. ನನ್ನ ಕ್ಷಮಿಸ್ಬಿಡಿ ಸ್ವಾಮಿ. ನನ್ನ ತಾಯಿಗೆ ನಾನು ದ್ರೋಹ ಮಾಡಿಬಿಟ್ಟೆ. ಇನ್ಯಾವತ್ತೂ ನಮ್ಮ ಅತ್ತೆ ಜೊತೆ ಜಗಳ ಮಾಡಲ್ಲ ಗುರುಗಳೇ. ಅವ್ರು ಹೇಳ್ದ ಹಾಗೆ ಕೇಳ್ಕೊಂಡಿರ್ತೀವಿ. ಮನುಷ್ಯ ತಪ್ಪು ಮಾಡೋದು ಸಹಜ ಗುಣ, ತಿದ್ದಿ ನಡೆಯೋದು ದೊಡ್ಡತನ. ನಿಮ್ಮ ಮಗ ಸೊಸೆ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಿದ್ದಾರೆ ತಾಯಿ. ಮತ್ತೆ ಅವರು ಇನ್ನು ಯಾವತ್ತೂ ಈ ತಪ್ಪನ್ನು ಮಾಡುವುದಿಲ್ಲ ಎಂದುಕೊಂಡಿದ್ದೇನೆ. ನೀವಿನ್ನು ಸಂತೋಷವಾಗಿ ನಿಮ್ಮ ಮನೆಗೆ ಹೋಗಬಹುದು ತಾಯಿ. ಕ್ಷಮಿಸ್ಬೇಕು ಗುರುಗಳೇ. ನಾನು ನಿಮ್ಮನ್ನು ಹುಡ್ಕೊಂಡು ಬಂದಿದ್ದು ನನ್ನ ಮಗ ಸೊಸೆ ಜೊತೆ ನನ್ನ ಸೇರಿಸಿ ಅಂತ ಕೇಳೋಕಲ್ಲ. ಮತ್ತೆ ನನ್ನ ಮಗ ಸೊಸೆ ಏನೇ ಹೇಳ್ಬೋದು, ಆದರೆ ನಾನು ಬದುಕಿರೋದ್ರಿಂದ ಇವ್ರ ಸುಖ ಸಂತೋಷಕ್ಕೆ ತೊಂದರೆ ಆಗಿದೆ ಅಂತ ನನಗೆ ಅರ್ಥ ಆಗಿದೆ. ಇಲ್ಲವ್ವ, ನಿನ್ನಿಂದ ನಮಗೆ ಯಾವತ್ತೂ ಯಾವ ರೀತಿ ತೊಂದರೆನೂ ಆಗಿಲ್ಲ. ಮಗ ಮನಸ್ಸಲ್ಲಿರೋ ಮಾತೇ ಅಲ್ವಾ ಬಾಯಿಗೆ ಬರ್ತಿರೋದು. ಹಾಗಂತ ನನ್ನ ಮಗ ಸೊಸೆ ಮೇಲೆ ನನಗೇನು ಕೋಪ ಇಲ್ಲ. ಕೋಪ ಇದ್ದಿದ್ರೆ ನಾನು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ಎಲ್ಲೋ ಹೋಗಿ ಪ್ರಾಣ ಕಳ್ಕೊತಾ ಇದ್ದೆ. ಆದ್ರೆ ಪ್ರಾಣ ಕಳ್ಕೊಂಡಿರೋ ಕಳಂಕ ನನ್ನ ಮಗನಿಗೆ ಬರಬಾರ್ದು ಅಂತ ನಾನು ನಿಮ್ಮನ್ನ ಹುಡ್ಕೊಂಡು ಬಂದೆ. ನಾನು ಕೇಳಿದ್ದು ನಡೆಸ್ಕೊಡ್ತೀನಂತ ಮಾತು ಕೊಟ್ಟಿದ್ದಾರೆ ಗುರುಗಳೇ, ಅದನ್ನು ಮರಿಬೇಡಿ. ನಿಮ್ಮ ಸಮಸ್ಯೆಯ ಪರಿಹಾರ ಆಯಿತು ಅಂದುಕೊಂಡೆ. ಆದರೆ
ನಿಜವಾದ ಸಮಸ್ಯೆ ಈಗ ಶುರುವಾಗಿದೆ ಅನ್ನಿಸ್ತಿದೆ. ಹೇಳಿ ತಾಯಿ, ಮತ್ತೇನು ನಿಮ್ಮ ಮನೋವ್ಯಾಕುಲತೆ? ವಾಸಿ ಆಗದಿರೋ ಕಾಯಿಲೆನ ವಾಸಿ ಮಾಡಿದಿರಂತೆ, ಸತ್ತವರನ್ನ ಬದುಕಿಸಿದಿರಂತೆ, ಇನ್ನೂ ಏನೇನೋ ಪವಾಡಗಳನ್ನ ಮಾಡಿದಿರಂತೆ. ಹಾಗೆ ನನ್ನ ಉಳಿದ ಆಯುಷ್ಯನ ನನ್ನ ಮಗನಿಗೆ ಕೊಟ್ಟು ನನಗೆ ಮುಕ್ತಿ ಕೊಡೆ ಗುರುಗಳೇ, ಮುಕ್ತಿ ಕೊಡೆ. ಹಬ್ಬ ಸರಿಯಾಗಿ ತಗ್ಲಾಕೊಂಡ್ರು ಗೋವಿಂದ. ಇನ್ನು ನಮ್ಮ ಗುರುಗಳ ಕತೆ ಗೋವಿಂದ ಗೋವಿಂದ. ಎಲ್ಲ ಹರಿಚಿತ್ತ. ಮಾತು ಕೊಡುವವನು ಅವನೇ, ಅದನ್ನು ನಡೆಸಿಕೊಡುವವನು ಅವನೇ. ಆದರೆ ಇದು ತತ್ಕ್ಷಣಕ್ಕೆ ಉತ್ತರಿಸುವ ಪ್ರಶ್ನೆಯಲ್ಲ. ಗುರುಗಳೇ, ನೋಡಿ, ನೀವೆಲ್ಲರೂ ಮಠದಲ್ಲಿಯೇ ಉಳಿಯಿರಿ. ನಾಳೆ ಇದಕ್ಕೆ ನಿಮಗೆ ಇವರಿಂದಲೇ ತೀರ್ಪು ಸಿಗುತ್ತದೆ. ಜಿಂಕೆ ನೀರು ಕುಡಿಯುತ್ತಿರುವ ಹಾಗಿದೆ.